In triangle PQR, angle P is 55 degree and QR equal to 18 centimeter. In which of the following cases triangle PQR can be an obtuse scalene triangle? ನೋಡಿ, equilateral triangle, isosceles triangle, scalene triangle ಅಂತ ಆ ಸೈಡ್ಸ್ ನ ಬೇಸ್ ಮೇಲೆ ನಾವು ಟ್ರಯಾಂಗಲ್ಸ್ ನ ಡಿವೈಡ್ ಮಾಡ್ತೀವಿ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ನಿಮ್ಗೆ ಗೊತ್ತು, ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಐಸೋಸ್ಲೆಸ್ ಟ್ರಯಾಂಗಲ್ ಅಂತಂದ್ರೆ ಆಲ್ ದ ಟೂ ಸೈಡ್ಸ್, ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆರ್ ಈಕ್ವಲ್. ಸ್ಕೇಲಿನ್ ಟ್ರಯಾಂಗಲ್ ಅಂತಂದ್ರೆ ಆಲ್ ದ ತ್ರೀ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಡಿಫರೆಂಟ್. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಒಂದು ಸ್ಕೇಲಿನ್ ಟ್ರಯಾಂಗಲ್ ಇರಬೇಕು ಮತ್ತು ಅದು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೇಕು ಅಂತ. ನೋಡೋಣ, ಒಂದು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ರೆಫರೆನ್ಸಿಗೆ ತಗೊಳ್ಳೋಣ. ಇಲ್ಲಿ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಗೊತ್ತಿಲ್ಲ ಇದು ಬರುತ್ತಾ ಏನೋ ಅಂತ. ಇಲ್ಲ, ಇದು ಅಬ್ಟ್ಯೂಸ್ ಆಂಗಲ್ ಬರಲ್ಲ, ಬೇರೆ ತಗೋತೀನಿ ನಾನು. ಒಂದು ಸುಮ್ಮನೆ ರೆಫರೆನ್ಸಿಗೆ ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ ಇಲ್ಲಿ. ಸೊ ಇದೇ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಅನ್ಕೊಳ್ರಿ. ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಆಂಗಲ್ ಎಷ್ಟಿರಬೇಕು? ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಆಲ್ ದ ತ್ರೀ ಸೈಡ್ಸ್ ಆರ್ ಲೆಸ್ ದನ್ 90 ಡಿಗ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಒನ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಒನ್ ಆಂಗಲ್ ಶುಡ್ ಬಿ ಮೋರ್ ದ್ಯಾನ್ 90 ಡಿಗ್ರಿ ಇರಬೇಕು. ಸೊ ಹಾಗಾಗಿ ಇದು ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ, ಪಿ ಕ್ಯೂ ಆರ್. ಲೆಟ್ ಇಟ್ ಬಿ ಪಿ ಕ್ಯೂ ಆರ್. ಈ ಕ್ಯೂ ಇಲ್ಲೇ ಇರಬೇಕಂತ ಏನಿಲ್ಲ, ಜಸ್ಟ್ ರೆಫರೆನ್ಸಿಗೆ ತಗೊಂಡಿದ್ದೀನಿ. ಆಂಗಲ್ ಪಿ 55 ಡಿಗ್ರಿ. ಸೊ ಈ ಆಂಗಲ್ ಎಷ್ಟಿದೆ ಅಂತಂದ್ರೆ ಇದು 55 ಡಿಗ್ರಿ ಇದೆ ಅಂತ. ಕ್ಯೂ ಆರ್, ಈ ಪಿ ಗೆ ಆಪೋಸಿಟ್ ಆಗಿ ಕ್ಯೂ ಆರ್ ಅಂತ ಏನಿದೆ, ಇಟ್ ಈಸ್ 18 ಸೆಂಟಿಮೀಟರ್. ಹಾಗಾದ್ರೆ ಈ 4 ಸಿಚುವೇಶನ್ಸ್ ಅಲ್ಲಿ ಯಾವ ಸಿಚುವೇಶನ್ ಕನ್ಸಿಡರ್ ಮಾಡಿದ್ರೆ ಈ ಪಿ ಕ್ಯೂ ಆರ್ ಟ್ರಯಾಂಗಲ್ ಒಂದು ಆಬ್ಟ್ಯೂಸ್ ಸ್ಕೇಲಿನ್ ಟ್ರಯಾಂಗಲ್ ಆಗ್ತದೆ? ಅಂದ್ರೆ ಎರಡು ಕಂಡೀಷನ್, ಆಬ್ಟ್ಯೂಸ್ ಟ್ರಯಾಂಗಲ್ ಆಗಬೇಕು, ಸ್ಕೇಲಿನ್ ಟ್ರಯಾಂಗಲ್ ಆಗಬೇಕು ಅಂತ ನೋಡೋಣ. ಈಗ ನೋಡಿ, ಸಪೋಸ್ ಫಸ್ಟ್ ಕಂಡೀಷನ್ ನಾನು ತಗೊಂಡ್ರೆ, ಅಂದ್ರೆ ಆಂಗಲ್ ಆರ್ ಈಕ್ವಲ್ ಟು 35 ಡಿಗ್ರಿ ತಗೊಂಡ್ರೆ, ಪಿ ಆರ್ ಈಕ್ವಲ್ ಟು 18 ಸೆಂಟಿಮೀಟರ್ ತಗೊಂಡ್ಬಿಟ್ರೆ, ಪಿ ಆರ್ 18 ಸೆಂಟಿಮೀಟರ್ ತಗೊಂಡ್ರೆ ಆಲ್ರೆಡಿ ಕ್ಯೂ ಆರ್ 18 ಸೆಂಟಿಮೀಟರ್ ಇರೋದ್ರಿಂದ ಎರಡು ಸೈಡ್ಗಳು ಸೇಮ್ ಆಗ್ತದೆ, 18 ಸೆಂಟಿಮೀಟರ್ 18 ಸೆಂಟಿಮೀಟರ್. ಸೊ ಇದು ಸ್ಕೇಲಿನ್ ಟ್ರಯಾಂಗಲ್ ಆಗಲ್ಲ, ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ. ದೇರ್ಫೋರ್ ಆಪ್ಷನ್ 1 ರಾಂಗ್. ಫಾರ್ ದ ಸೇಮ್ ರೀಸನ್ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಯಾಕಂದ್ರೆ ಇಲ್ಲಿ ಪಿ ಕ್ಯೂ 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದು 18 ಇದು 18 ಅಂತ ಆಯ್ತು ಅಂದ್ರೆ ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ. ದೇರ್ಫೋರ್ ಆಪ್ಷನ್ 2 ಕೂಡ ರಾಂಗ್. ಸೊ ಒಂದು ಆಪ್ಷನ್ 3 ಇರಬೇಕು, ಇಲ್ಲಾಂದ್ರೆ ಆಪ್ಷನ್ 4 ಆಪ್ಷನ್ 3 ಇರಬೇಕು, ಇಲ್ಲ ಆಪ್ಷನ್ 4 ಇರಬೇಕು. ನೋಡೋಣ. ಈಗ ಆಂಗಲ್ ಆರ್ 15 ಡಿಗ್ರಿ ತಗೊಂಡ್ರೆ, ಸಪೋಸ್ ಇದನ್ನ ನಾನೇನಾದ್ರೂ 15 ಡಿಗ್ರಿ ತಗೊಂಡ್ರೆ ಈ ಎರಡು ಆಂಗಲ್ಗಳ ಸಮ್ ಎಷ್ಟಾಗುತ್ತೆ? 55 ಡಿಗ್ರಿ 15 ಡಿಗ್ರಿ, ಅಲ್ಲಿಗೆ ಇಟ್ ಈಸ್ 70 ಡಿಗ್ರಿ. 70 ಡಿಗ್ರಿ ಆದ್ರೆ ಈ ಆಂಗಲ್ ಎಷ್ಟು ಬರುತ್ತೆ? ಈ ಆಂಗಲ್ 110 ಡಿಗ್ರಿ ಬರಬೇಕು. ಯಾಕಂದ್ರೆ ಮೂರನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ಬೇಕಲ್ಲ. 180 ಮೈನಸ್ 70. ಸೊ ಥರ್ಡ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 110 ಡಿಗ್ರಿ. ನೋಡಿ, ಮೂರು ಆಂಗಲ್ಗಳು ಬೇರೆ ಬೇರೆ ಆಯ್ತು. ಸೊ 110 ಡಿಗ್ರಿ ಅಂತಂದ್ರೆ ಇಟ್ ಈಸ್ ಅಬ್ಟ್ಯೂಸ್ ಆಂಗಲ್. ನೋಡಿ, ಅಬ್ಟ್ಯೂಸ್ ಆಂಗಲ್ ಮತ್ತೆ ಸ್ಕೇಲಿನ್ ಆಯ್ತು. ಸ್ಕೇಲಿನ್ ಯಾಕೆ ಅಂತಂದ್ರೆ ಮೂರು ಆಂಗಲ್ಗಳು ಬೇರೆ ಬೇರೆ ಇದೆ ಅಂತಂದ್ರೆ ಅದರ ಆಪೋಸಿಟ್ ಸೈಡ್ಗಳು ಕೂಡ ಬೇರೆ ಬೇರೆ ಇರ್ತದೆ. ಅಂಡ್ ಪಿ ಆರ್ ವಿಲ್ ಬಿ ಗ್ರೇಟರ್ ದೆನ್ 18 ಸೆಂಟಿಮೀಟರ್. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಪಿ ಆರ್ ಈಸ್ ಆಪೋಸಿಟ್ ಟು ಆಂಗಲ್ ಕ್ಯೂ. ಆಂಗಲ್ ಕ್ಯೂ ಈಸ್ ಲಾರ್ಜೆಸ್ಟ್ ಆಂಗಲ್. ಲಾರ್ಜೆಸ್ಟ್ ಆಂಗಲ್ ಅಂತಂದ್ರೆ ಈ ಎರಡು ಸೈಡ್ಗಳಿಗಿಂತಲೂ ಈ ಆಂಗಲ್, ಈ ಸೈಡ್ ಲಾರ್ಜೆಸ್ಟ್ ಇರ್ತದೆ. ಲಾರ್ಜೆಸ್ಟ್ ಆಂಗಲ್ ನ ಆಪೋಸಿಟ್ ಸೈಡ್ ಲಾರ್ಜೆಸ್ಟ್ ಇರುತ್ತೆ. ದೇರ್ಫೋರ್ ಪಿ ಆರ್ ವಿಲ್ ಬಿ ಗ್ರೇಟರ್ ದೆನ್ 18 ಸೆಂಟಿಮೀಟರ್. ಇದು ಓಕೆ. ಇದನ್ನ ಒಂದ್ಸಾರಿ ಚೆಕ್ ಮಾಡೋಣ. ಯಾವುದು? ಸಪೋಸ್ ಆಂಗಲ್ ಆರ್ 65 ಡಿಗ್ರಿ ಇದ್ರೆ, 15 ಡಿಗ್ರಿ ಇದ್ರೆ ಅಫ್ಕೋರ್ಸ್ ಇದು ಆಗ್ತದೆ, ಇದು ಕರೆಕ್ಟೇ. ಒಂದ್ಸರಿ ಇದನ್ನು ಕೂಡ ವೆರಿಫೈ ಮಾಡೋಣ. ಆಂಗಲ್ ಆರ್ ಏನಾದ್ರು 65 ಇದ್ರೆ, ಆಂಗಲ್ ಪಿ ಆಲ್ರೆಡಿ 55 ಕೊಟ್ಟಿದ್ದಾರೆ, ಆಂಗಲ್ ಆರ್ 65 ಇದ್ರೆ ಈ ಎರಡು ಆಂಗಲ್ಗಳ ಸಮ್ ಎಷ್ಟಾಗುತ್ತೆ ಅಂದ್ರೆ 5 5 10 120 ಡಿಗ್ರಿ ಆಗ್ತದೆ. ಸೊ ಇವೆರಡು ಆಂಗಲ್ಗಳು 120 ಆದ್ರೆ ಆಂಗಲ್ ಕ್ಯೂ ಎಷ್ಟಾಗುತ್ತೆ?
180 minus 120, it is 60 degree. So 60 degree ಆಯಿತು. ಸೊ ಒಂದು ಆಂಗಲ್ 55 ಡಿಗ್ರಿ, ಇನ್ನೊಂದು ಆಂಗಲ್ 65 ಡಿಗ್ರಿ, ಇನ್ನೊಂದು ಆಂಗಲ್ 60 ಡಿಗ್ರಿ. ಸೊ ಮೂರು ಆಂಗಲ್ಗಳು ಲೆಸ್ ದ್ಯಾನ್ 90 ಡಿಗ್ರಿ ಇರೋದ್ರಿಂದ ಇದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ನನಗೆ ಬೇಕಾಗಿರೋದು ಅಬ್ಟ್ಯೂಸ್. ದೇರ್ ಫೋರ್ ಆಪ್ಷನ್ 4 ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ 3. The lengths of parallel sides of a trapezium are 11 cm and 25 cm, and the distance between them is 12 cm. ಒಂದು ಟ್ರಪೀಜಿಯಂ ತಗೊಳ್ಳೋಣ. ಇಲ್ಲಿದೆ ಟ್ರಪೀಜಿಯಂ. ಓಕೆ, ಏನಿದೆ ಅಂತಂದ್ರೆ ಟ್ರಪೀಜಿಯಂ ಅಂದ್ರೆ ಒಂದು ಸೆಟ್ ಪ್ಯಾರಲಲ್ ಸೈಡ್ಸ್ ಇರುತ್ತೆ ಇದರಲ್ಲಿ. ಸೊ ಲೆಂತ್ಸ್ ಆಫ್ ಪ್ಯಾರಲಲ್ ಸೈಡ್ಸ್ of a trapezium are 11 cm and 25 cm. ಸೊ ಈ ಲೆಂತ್ 11 cm ಇರಲಿ, ಈ ಕೆಳಗಡೆ ಲೆಂತ್ 25 cm, ಯಾಕಂದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಅದಕ್ಕೆ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 12 cm. ಅಂದ್ರೆ ಈ ಎರಡು ಪ್ಯಾರಲಲ್ ಸೈಡ್ಸ್ ಇದೆಯಲ್ಲ, ಆ ಎರಡು ಪ್ಯಾರಲಲ್ ಸೈಡ್ಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 12 cm ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತೆ? 12 cm. So this distance is 12 cm. Its area is equal to the area of rectangle whose sides are in the ratio 3:2. What is the perimeter of the rectangle? ಇನ್ನೊಂದು ರೆಕ್ಟಾಂಗಲ್ ಇದೆಯಂತೆ. ಇಲ್ಲೊಂದು ಯಾವುದೋ ಒಂದು, ಸಪೋಸ್ ಇಲ್ಲೊಂದು ಯಾವುದೋ ಒಂದು ರೆಕ್ಟಾಂಗಲ್ ಇದೆ, ಇಮ್ಯಾಜಿನ್. ಅದರ ಸೈಡ್ಗಳು ಯಾವ ರೇಷಿಯೋನಲ್ಲಿ ಇದೆ ಅಂತಂದ್ರೆ 3:2. ಸೊ 3:2 ನಲ್ಲಿ ಇದೆ ಅಂತಂದ್ರೆ ಆಕ್ಚುಯಲ್ ಸೈಡ್ ಏನಾಗಿರ್ಲಿ, ಲೆಂತ್ 3x ಆಗಿರ್ಲಿ, ಬ್ರೆಡ್ತ್ 2x ಆಗಿರ್ಲಿ. ಸೊ ರೇಷಿಯೋನಲ್ಲಿ ಕೊಟ್ಟಾಗ ಕಾಮನ್ ಫ್ಯಾಕ್ಟರ್ಗಳನ್ನೆಲ್ಲ ಡಿವೈಡ್ ಮಾಡಿರ್ತೀವಲ್ಲ, ಹಾಗಾಗಿ ಲೆಂತ್ 3x, ಬ್ರೆಡ್ತ್ 2x ಆಗಿರ್ಲಿ. ಈ ಏರಿಯಾ ಮತ್ತು ಇದರ ಏರಿಯಾ ಅಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಪೀಜಿಯಂ. ಹಾಗಾದ್ರೆ ನನಗೆ ಬೇಕಾಗಿರೋದು ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಬೇಕು. ಸೊ ಇನ್ ಆರ್ಡರ್ ಟು ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ವಿ ನೀಡ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್. ಹಾಗಾಗಿ ಈ ಎಕ್ಸ್ ನ ಫೈಂಡ್ ಮಾಡಿದ್ರೆ ಲೆಂತ್ ಸಿಗುತ್ತೆ, ಜೊತೆಗೆ ಬ್ರೆಡ್ತ್ ಕೂಡ ಸಿಗುತ್ತೆ. ಲೆಂತ್ ಬ್ರೆಡ್ತ್ ಎರಡು ಸಿಕ್ತು ಅಂತಂದ್ರೆ ಯು ಕ್ಯಾನ್ ಫೈಂಡ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ ಲೆಟ್ ಅಸ್ ಫೈಂಡ್ ಏರಿಯಾ ಆಫ್ ಟ್ರಪೀಜಿಯಂ. ಏರಿಯಾ ಆಫ್ ಟ್ರಪೀಜಿಯಂಗೆ ಫಾರ್ಮುಲಾ ಇದೆ, ಹಾಫ್ ಇಂಟು ಹೆಚ್ ಇಂಟು ಎ ಪ್ಲಸ್ ಬಿ ಅಂತ. ಇಲ್ಲಿ ಹೆಚ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಸೈಡ್ಸ್, ಎ ಪ್ಲಸ್ ಬಿ ಅಂತಂದ್ರೆ ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್. ಎ ಅಂದ್ರೆ ಲೆಂತ್ ಆಫ್ ಒನ್ ಪ್ಯಾರಲಲ್ ಸೈಡ್, ಬಿ ಅಂದ್ರೆ ಲೆಂತ್ ಆಫ್ ಅದರ್ ಪ್ಯಾರಲಲ್ ಸೈಡ್, ಹೆಚ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಪ್ಯಾರಲಲ್ ಸೈಡ್ಸ್. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಎನಿ ಟ್ರಪೀಜಿಯಂ. ಸೊ 1/2 ಇಂಟು ಹೆಚ್ ಅಂತಂದ್ರೆ 12 ಇದೆ, ಎ ಪ್ಲಸ್ ಬಿ ಅಂದ್ರೆ 11 ಪ್ಲಸ್ 25. ಸೊ 2 1s 2 6s. ಸೊ ಇಟ್ ಈಸ್ ಈಕ್ವಲ್ ಟು 6 ಇಂಟು 11 ಪ್ಲಸ್ 25 ಈಸ್ 36. ದಿಸ್ ಈಸ್ ದ ಏರಿಯಾ. ಇಲ್ಲಿ ಮಲ್ಟಿಪ್ಲೈ ಮಾಡಬಹುದು, ಬಟ್ ಬೇಡ, ಯಾಕಂದ್ರೆ ಡಿವೈಡ್ ಮಾಡಕ್ಕೆ, ಕ್ಯಾನ್ಸಲ್ ಮಾಡಕ್ಕೆ ಈಸಿ ಆಗ್ತದೆ. ಸೊ ಇದು 6 ಇಂಟು 36 ಸೆಂಟಿಮೀಟರ್ ಸ್ಕ್ವೇರ್ ಇರ್ತದೆ. ಅದೆಲ್ಲ ಸದ್ಯಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ ನಾನು. ಈಗ ಏರಿಯಾ ಆಫ್ ರೆಕ್ಟಾಂಗಲ್ ಎಷ್ಟಿದೆ ಇಲ್ಲಿ ಅಂತಂದ್ರೆ 2x ಇಂಟು 3x, ಲೆಂತ್ ಇಂಟು ಬ್ರೆಡ್ತ್ ಅಲ್ಲ. ಸೊ 2x ಇಂಟು 3x, ಅಂಡ್ ದಿಸ್ ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಪೀಜಿಯಂ. ಸೊ ಏರಿಯಾ ಆಫ್ ಟ್ರಪೀಜಿಯಂ ಈಗ ತಾನೇ ಸಿಕ್ಕಿದೆ ನಮಗೆ, 6 ಇಂಟು 36 ಅಂತ ಹೇಳಿ ನೋಡಿ. 2 3s 6, x ಇಂಟು x ಈಸ್ x ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 6 ಇಂಟು 36. ಸೊ 6 ಕ್ಯಾನ್ಸಲ್ ಆಗಲಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 36 ಆದ್ರೆ ಎಕ್ಸ್ ಈಕ್ವಲ್ ಟು ಆಕ್ಚುಲಿ ಪ್ಲಸ್ ಆರ್ ಮೈನಸ್ 6 ಬರುತ್ತೆ. ಬಟ್ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ +6, ಯಾಕಂತಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಡಿಸ್ಟೆನ್ಸ್. ಹಾಗಾಗಿ ನಾವು ಪಾಸಿಟಿವ್ ವ್ಯಾಲ್ಯೂ ಅಂತ ತಗೊಳ್ಳೋಣ. ಸೊ ಎಕ್ಸ್ ಈಕ್ವಲ್ ಟು 6. ಎಕ್ಸ್ ಈಕ್ವಲ್ ಟು 6 ಸಿಕ್ಕರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ, 3 ಇಂಟು 6, ಯಾಕಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 6 ಹಾಕಿದ್ರೆ ಮಲ್ಟಿಪ್ಲೈ ಮಾಡಬೇಕು. 3 6 18. ಅದೇ ರೀತಿ 2 ಇಂಟು 6, 2 6 12. ಹಾಗಾದ್ರೆ ಲೆಂತ್ ಆಫ್ ದ ರೆಕ್ಟಾಂಗಲ್ ಈಸ್ 18, breadth of the rectangle is 12. Therefore, perimeter is given by 2 times of length plus breadth. It is equal to 2 into length 18, breadth 12. So 2 into 18 plus 12 is 30. So it is equal to 60 centimeter. Therefore, option 4 is the correct option.
x varies inversely as y. X varies inversely as y. When x equal to 3.5, then y equal to 2.4. What is the value of y when x equal to 5.6? ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ. ಇನ್ವರ್ಸ್ಲಿ ಅಂತ ಬರಿಬೇಕಾದ್ರೆ 1/y ಅಂತ ಬರಿತೀವಿ. ಇದು ಪ್ರಪೋರ್ಷನಾಲಿಟಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಹಿಂಗ್ ಬರ್ತೀವಿ, ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ ಅಂತ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರಬೇಕಂದ್ರೆ 1/y. ಇದನ್ನ ಇಕ್ವೇಶನ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಒಂದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ವರ್ಸ್ಲಿ ಅಂತ ಹೇಳಿ ಸಲುವಾಗಿ ಈ ರೀತಿ ಬರ್ತಾರೆ. ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು 1/y. ಕೆ ಅನ್ನೋದೇನಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಈ ರೀತಿ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಬೇಕು ಅಂತಂದ್ರೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಎಕ್ಸ್ ಎಷ್ಟಿದೆ? 3.5 ಅವರೇ ಕೊಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟು ಕೆ ಇಂಟು 1/y ಎಷ್ಟಿದೆ ಅಂತಂದ್ರೆ 2.4. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೆ ಈಸ್ ಈಕ್ವಲ್ ಟು 3.5 ಇಂಟು 2.4. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಈಗ ಒಳಗಡೆ ಇಲ್ಲಿ ಮಲ್ಟಿಪ್ಲೈ ಮಾಡೋದು ಬೇಡ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಎಲ್ಲಾದರೂ ಡಿವಿಷನ್ನು ಇತ್ತು ಅಂತಂದ್ರೆ ಆದಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕಿಂತಲೂ ಹಾಗೆ ಬಿಡೋದು ವಾಸಿ. ಈಗ ಏನು ಫೈಂಡ್ ಮಾಡಬೇಕು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 5.6 ಅಂತ ಕೇಳ್ತೀನಿ. ಸೊ ಇದೇ ರಿಲೇಷನ್ನ ಯೂಸ್ ಮಾಡ್ಕೊಳ್ತೀನಿ ನಾನು, ಯಾಕಂದ್ರೆ ಕೆ ವ್ಯಾಲ್ಯೂ ಸಿಕ್ಕಿದೆ ನನಗೆ. ಸೊ ಇದೇ ರಿಲೇಷನ್ ಯೂಸ್ ಮಾಡ್ಕೊಳ್ಳೋಣ. ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5.6 ಕೊಟ್ಟಿದ್ದಾರೆ. ಸೊ 5.6 ಈಕ್ವಲ್ಸ್ ಟು ಕೆ ಎಷ್ಟಿದೆ? 3.5 ಇಂಟು 2.4 ಡಿವೈಡೆಡ್ ಬೈ ವೈ ಇದೆ. ಸೊ ವೈ ಈ ಕಡೆ ತಗೋಣ, 5.6 ಕೆಳಗಡೆ ತಗೋಣ. ಸೊ ವೈ ಈಸ್ ಈಕ್ವಲ್ ಟು 3.5 ಇಂಟು 2.4 ಡಿವೈಡೆಡ್ ಬೈ 5.6. ಈಗ ಡಿವೈಡ್ ಮಾಡಿ. ಫಸ್ಟ್ ನಾವು ಪಾಯಿಂಟ್ನ ರಿಮೂವ್ ಮಾಡಿದ್ರೆ 2 ಇಂದ ಡಿವೈಡ್ ಆಗುತ್ತಲ್ಲ. ಒಂದು ನಿಮಿಷ, ಇಲ್ಲಿ ಪಾಯಿಂಟ್ನ ಈ ಕಡೆ ರಿಮೂವ್ ಮಾಡ್ತೀನಿ ನಾನು, ಶಿಫ್ಟ್ ಮಾಡಿದರೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 3.5 ಇಂಟು ಇದೆಷ್ಟಾಗ್ತದೆ? 24/56 ಆಗ್ತದೆ. Two 2s are 4, 2 8s are 16, 2 1s are 2 2s are again 2 14s are 2 6s are 12, 2 3s are 6, 2 7s are 12, 7 1s are 7 0.5s. ಸೊ ಹಾಗೆ ಅದಕ್ಕೆ ನಾನು ಹೇಳಿದ್ದು ನೋಡಿ, ಇಲ್ಲಿ ಡಿವೈಡ್ ಮಾಡಕ್ಕೆ ಈಸಿ ಆಗ್ತದೆ. 0.5 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 1.5. Therefore, option 3 correct.